ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಅನಂತ ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದುಕೊಂತೀನಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತು ಮೊದಲು ಆಗಮಿಸಿರುವಂಥ ನಮ್ಮ ಅನ್ನಪೂರ್ಣ ರುದ್ರಗೌಡರಮ್ಮಗೆ ಅನಂತ ಶರಣಾರ್ಥಿ. ಹಾಗೆ ನನ್ನ ಮಗ ಸಂಗಮೇಶ್ವರ್ ಜಾಂತಿ, ಅವನಿಗೂ ಕೂಡ ಶರಣಾರ್ಥಿ. ಮಲ್ಲಪ್ಪ ನಿಂಬರ್ಗಿ ಅಣ್ಣ ತಮಗೂ ಶರಣಾರ್ಥಿ. ಬಸವರಾಜ್ ಪಾಟೀಲ್ ಅಣ್ಣ ತಮಗೂ ಶರಣಾರ್ಥಿ. ಮಾಗೋಣ್ ಬಾಲ್ಕುಂದಿ ಅವರಿಗೂ ಕೂಡ ಶರಣಾರ್ಥಿ. ಶಿವ ಗುರಣ್ಣವರವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಇವತ್ತಿನ ವಿಚಾರವನ್ನು ಮತ್ತೆ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತೇಳಿ ಬಂದ್ಕೊತೀನಿ. ಅದು ಯಾವ ವಿಷಯ ಅಂದ್ರೆ, ಜೀವನದಲ್ಲಿ ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೂ ಸಮೇತ ಒಂದಲ್ಲ ಒಂದು ರೀತಿಯ ಕುಂದುಕೊರತೆಗಳು ಇದ್ದೇ ಇರ್ತವೆ. ಪರಿಪೂರ್ಣತೆ ಅನ್ನುವಂಥದ್ದು ಅಥವಾ ಎಲ್ಲಾನು ಇದೆ ಏನೂ ಇಲ್ಲ, A to Z ಕಂಪ್ಲೀಟ್ ಬದುಕಿದೆ ಅನ್ನುವಂಥದ್ದು ಏನಿದೆ ನೋಡ್ರಿ, ಅದು ಯಾವತ್ತೂ ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಸಮೇತ ಒಂದಲ್ಲ ಒಂದು ರೀತಿಯ ಕುಂದುಕೊರತೆ ಅಥವಾ ಒಂದು ನೋವು, ಒಂದು ಸಂಕಟ, ಒಂದು ಇಲ್ಲದ ಭಾವ ಇದ್ದಿರ್ತದೆ ನೋಡ್ರಿ, ಖಾಲಿತನ, ಅದು ಎಲ್ಲರ ಬದುಕಿನಲ್ಲಿ ಇದ್ದಿರ್ತದೆ. ಆದರೆ ಸಾಮಾನ್ಯರಿಗೂ ಮತ್ತು ಅಸಾಮಾನ್ಯರಿಗಿರುವ ವ್ಯತ್ಯಾಸ ಏನು ಅಂದ್ರೆ, ಆ ಕುಂದುಕೊರತೆಯನ್ನು ಇಲ್ಲದನ್ನು ಕುರಿತು ಸಾಮಾನ್ಯರು ಏನು ಮಾಡ್ತಿರ್ತಾರೆ ಅಂದ್ರೆ, ಅದೇ ನೋವಿನೊಳಗೆ ಬಳಲ್ತಾ ಇರ್ತಾರೆ. ಅದೇ ನೋವನ್ನು ಮತ್ತೆ 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 ಹೃದಯದೊಳಗೆ ಒಂದು ರೀತಿಯ ಮುಳ್ಳಿದ್ದಿರ್ತದೆ. ಅದು ನೋವು ಎಲ್ಲರ ಬದುಕಿನಲ್ಲಿ ಇದ್ದಿರ್ತದೆ. ಯಾರಿಗೆ ಯಾವುದು ಯಾರಿಗೆ ಸಂಬಂಧಗಳ ಕೊರತೆ ಇದ್ದಿರ್ತದೆ, ಯಾರಿಗೆ ಸಂಸಾರದಲ್ಲಿರುವಂಥ ಕೊರತೆ ಇದ್ದಿರ್ತದೆ, ಕೆಲವರಿಗೆ ಸಂಬಳದ ಕೊರತೆ ಇರ್ಬೋದು, ಕೆಲವರಿಗೆ ಮತ್ತೆ ಬೇರೆ ಬೇರೆ ಈ ರೀತಿ ಹಲವಾರು ರೀತಿಯ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಮಟ್ಟದಲ್ಲಿ ಎಲ್ಲರ ಜೀವನದಲ್ಲಿ ಇದ್ದಿರ್ತದೆ. ಆದ್ರೆ ಇವತ್ತು ನಾನು ನನ್ನ ಬಳಗಕ್ಕೆ ಹೇಳೋದು ಏನು ಅಂದ್ರೆ, ನಾವೇನಾದ್ರೂ ಒಂದು ಹೆಜ್ಜೆಯನ್ನು ಮೀರಿ ಬದುಕಬೇಕಾಗ್ಯದ. ನಾನು ಸಾಮಾನ್ಯರ ಒಂದು ಚೌಕಟ್ಟಿದೆ, ಆ ಚೌಕಟ್ಟನ್ನು ದಾಟಿ ಮುಂದೆ ಹೋಗ್ಬೇಕಾಗ್ಯದಂದ್ರೆ ಏನು ಮಾಡಬೇಕು ನಾನು ಅನ್ಕೊಂಡಿನಿ. ಅದು ಏನು ಮಾಡಬೇಕಂದ್ರೆ, ಏನು ಇದೆ ನೋಡ್ರಿ ಅದ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಕಲಿಬೇಕು. ಏನು ಇಲ್ಲ ನೋಡ್ರಿ ಅದನ್ನು ಬಿಟ್ಟು ಹಾಕಬೇಕು. ಅದ್ರ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ಯಾಕೆ ಯೋಚನೆ ಮಾಡಬಾರ್ದು ಅಂತ, ನಾವು ಯೋಚನೆ ಮಾಡಿದ ತಕ್ಷಣಕ್ಕೆ ವಾಪಸ್ ಬರೋದಿಲ್ಲ, ಅದು ವಾಪಸ್ ಸಿಗೋದು ಇಲ್ಲ. ಒಂದು ವೇಳೆ ಸಿಗುತ್ತೆ ಅಂದರೂ ಕಾಲ ಮಿಂಚಿದ ಮೇಲೆ ತೊಗೊಂಡದು ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಕೆಲವೊಂದು ವಸ್ತುಗಳು ಇದ್ದಿರ್ತವ, ಒಂದು ಟೈಮಿಗೆ ಅದು ಜಗತ್ತಿನ ಜೊತೆಗೆ ತೂಕ ಮಾಡಿದ್ರು ಅದು ವಸ್ತುನೇ ನಮಗೆ ದೊಡ್ಡದಾಗಿರ್ತದೆ. ಭೂಮಿ ಒಂದು ಕಡೆ ಆದರೂ ಆ ವಸ್ತು ಒಂದು ಕಡೆ ಆಗಿರ್ತದೆ. ಒಂದು ಟೈಮ್ ಇರ್ತದೆ, ಆ ಮೂಮೆಂಟ್ ಎಲ್ಲರ ಬದುಕಿನಲ್ಲಿ ಬಂದಿರ್ತದೆ. ಸೊ ಆ ಟೈಮಿನೊಳಗೆ ಆ ವಸ್ತು ಏನಾದರೂ ಸಿಕ್ಕಿಲ್ಲ, ನಾವು ಏನಾದರೂ ನಿರಾಶೆಗೆ ಜಾರಿ ಬಿಟ್ಟಿವೆ ಅಥವಾ ಇನ್ನೊಂದ್ರ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೊಂಡೇವೆ ಅಂತ ಅರ್ಥ ಮಾಡ್ಕೊಂಡೇವೆ, ನಿಜವಾದ ಏನಿದೆ ಏನಿಲ್ಲ ಅಂತ, ಯಾವುದು ನನಗೆ ಬೇಕಿತ್ತು ಯಾವುದು ಬೇಡಾಗಿತ್ತು ಅನ್ನುವಂಥದ್ದು ಗೊತ್ತಾಯಿತು. ಅಥವಾ ಕಾಲ ಮೀರಿದಂತೆ ಆ ವಸ್ತುವಿನ ಬೆಲೆ ಅದು ಎಷ್ಟು ಕಡಿಮೆ ಆಗಿರ್ತದೆ ಅಂದ್ರೆ, ನಿಮ್ಗೆ ಹೇಳ್ತೀನಿ, ಒಂದು 8-10 ವರ್ಷಗಳ ನಂತರ ಆ ವಸ್ತು ಏನಾದರೂ ನನಗೆ ಸಿಗಬೇಕಾಗಿದೆ ಅಥವಾ ಸಿಗುತ್ತೆ ಅಂತ ನನ್ನ ಬಾಗಿಲಿಗೆ ಬಂದರೂ, ನಿಮ್ಗೆ ಹೇಳ್ತೀನಿ, ಒಂದು ಟೈಮಿಗೆ ಭೂಮಿ ಜೊತೆಗೂ ಹೋಲಿಸಿದ್ರು ಅದು ದೊಡ್ಡದಾಗಿರ್ತದೆ. ಈಗ ಅದು ಕಾಲ ಕಸಕ್ಕಿಂತಲೂ ಕಡಿಮೆ ಆಗಿರ್ತದೆ. ಇದು ಮನುಷ್ಯನ ಮನಸ್ಸಿನ ಲಕ್ಷಣ. ಹಾಗಾಗಿ ಈ ಮನಸ್ಸು ಇವತ್ತು ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದೆ ನೋಡ್ರಿ, ನಾಳೆ ಅದಕ್ಕೆ ಕೊಡೋದಿಲ್ಲ. ಅದಕ್ಕೆ ಮಹತ್ವಗಳು ಬದಲಾವಣೆ ಆಗ್ತಿರ್ತವೆ, ವ್ಯಕ್ತಿಗಳು ಸಮೇತ ಬದಲಾಗ್ತಾರೆ. ನಿಮ್ಗೆ ಹೇಳ್ತೀನಿ, ಬಾಲ್ಯದೊಳಗೆ ಮಗುವಿಗೆ ತಾಯಿಯ ಬಹಳಷ್ಟು ಮಹತ್ವ ಇದ್ದಿರ್ತದೆ. ಒಂದು ಸೆಕೆಂಡ್ ಇಲ್ಲಾಂದ್ರೆ ತಾಯಿ ನಡೆಯೋದಿಲ್ಲ ಮಗುವಿಗೆ. 3-4 ತಿಂಗಳ ಮಕ್ಕಳು ನೋಡ್ರಿ, ಬೇಕಾದ್ರೆ ಅವಕ್ಕೇನು ಮಾತು ಬರೋದಿಲ್ಲ, ಏನು ಅರ್ಥನೇ ಆಗೋದಿಲ್ಲ. ಆದರೂ ತಾಯಿ ಹತ್ತಿರಕ್ಕೆ ಬಂದಾಗ ಅಳುವುದನ್ನು ನಿಲ್ಲಿಸ್ಬಿಡ್ತಾವೆ. ಎಷ್ಟು ನೋವಿದ್ರು ಬೇಕಾದ್ರೂ ನೋಡ್ರಿ, ಅವು ಟಿ ಇಂಜೆಕ್ಷನು, ಪೋಲಿಯೋ ಅವೆಲ್ಲ ಇಂಜೆಕ್ಷನ್ ತೊಗೊಂಡು ಬಂದಾಗ ಅವತ್ತು ಇಡೀ ರಾತ್ರಿ ತಾಯಿ ಮಾತ್ರ ಸಂಭಾಳಿಸ್ಲಿಕ್ಕೆ ಸಾಧ್ಯ ಅದ, ಮನೆಯಲ್ಲಿ ಯಾರು ಸಂಭಾಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದೇ ಮಗು ಬೆಳೀತಾ 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 ಏನು ಮಾಡ್ತದಂದ್ರೆ, ಫ್ರೆಂಡ್ಸ್ಗಳ ಜೊತೆಗೆ ಅಟ್ಯಾಚ್ಮೆಂಟ್ ಆಗಿರ್ತದೆ, ತಾಯಿ ಜೊತೆಗೆ ಅಟ್ಯಾಚ್ಮೆಂಟ್ ಆಟೋಮೆಟಿಕ್ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅವಾಗ ತಾಯಿ ಒಳಗೆ ಎಲ್ಲೋ ಒಂದು ಕಡೆ ಅನಿಸ್ತದೆ, ನನ್ನ ಮಗ ನನಗೆ ಕೇರ್ ಮಾಡ್ತಾ ಇಲ್ಲ, ಮತ್ತು ಅಡ್ಜಸ್ಟ್ ಮಾಡ್ಕೋತಾಳೆ. ಸ್ಕೂಲಿಗೆ ಹೋಗ್ತಾನೆ, ಅದು ಮಾಡ್ತಾನೆ ಇದು ಮಾಡ್ತಾನೆ, ಎಲ್ಲೋ ಒಂದು ರೀತಿ ಆಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾಳೆ. ಯಾವಾಗ ಮತ್ತೆ ಮಗನ ಮದುವೆ ಆಗಿರ್ತದೆ ನೋಡ್ರಿ, ಅವಾಗಂತೂ ಅವಳು ಫುಲ್ ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ. ನನ್ನ ಮಗ ನನಗೆ ಕೇರ್ ಮಾಡ್ತಾ ಇಲ್ಲ ಅಂತ. ಕೇರ್ ಮಾಡೋದಿಲ್ಲ, ಸಮಯ ಪರಿವರ್ತನೆ ಮಾಡ್ತದೆ ವ್ಯಕ್ತಿಗಳಿಗೆ. ಹಾಗಾಗಿ ಪರಿವರ್ತನೆ ಜಗತ್ತಿನ ನಿಯಮ. ಆದರೆ ಈ ಕುಂದುಕೊರತೆಗಳನ್ನು ನಾನು ಇವತ್ತು ಹೇಳುವಂಥ ಕಾನ್ಸೆಪ್ಟ್ ಯಾವುದು ಅಂದ್ರೆ, ಯಾವ ಕುಂದುಕೊರತೆಗಳು ನನ್ನ ಹತ್ರ ಇದೆ ಮೊದಲು ಅದನ್ನು ಗುರುತಿಸ್ಕೊಳ್ಳೋದು ಮಾಡಬೇಕು. ನಮ್ಗಾಗೋ ಸಮಸ್ಯೆ ಯಾವುದು ಅಂದ್ರೆ, ನಾವು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀವಿ ಅನ್ನೋದು ನಮ್ಗೆ ಗೊತ್ತೇ ಆಗೋದಿಲ್ಲ ಭಾಳ ಸಲ. ಮತ್ತು ಎಲ್ಲಿ ನಾವು ವೀಕ್ನೆಸ್ ಇದೆ ನಮ್ಮದು, ಎಲ್ಲಿ ನನಗೆ ಕೈಲಾಗೋದಿಲ್ಲ, ಎಲ್ಲಿ ನನಗೆ ಬಹಳಷ್ಟು ನಾ ಇಮೋಷ್ನಲಿ ಆಗಿ ಅಟ್ಯಾಚ್ಮೆಂಟ್ ಆಗೀನಿ ಅನ್ನುವಂಥದ್ದು ನಮಗೆ ಅರ್ಥ ಆಗೋದಿಲ್ಲ.
ಯಾಕೆ ಸಮಸ್ಯೆ ಅಂದ್ರೆ ನಾವು ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದು ಬಿಟ್ಟು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇನ್ನೊಬ್ಬರ ಕುಂದುಕೊರತೆಗಳು ನಮ್ಗೆ ಸಹಜವಾಗಿ ಗೊತ್ತಾಗಿರ್ತಾವೆ. ಇನ್ನೊಬ್ಬರ ಬೌದ್ಧಿಕ ಸಾಮರ್ಥ್ಯ ಎಷ್ಟು ಮಟ್ಟಕ್ಕದ ನಮ್ಗೆ ಗೊತ್ತಿರ್ತದೆ. ಇನ್ನೊಬ್ಬರ ಸಾಮಾಜಿಕ ಕಳಕಳಿ ನಮ್ಗೆ ಗೊತ್ತಾಗಿರ್ತದೆ. ಇನ್ನೊಬ್ಬರ ಆರ್ಥಿಕ ವ್ಯವಸ್ಥೆ ಏನದ ಅಂತ ಗೊತ್ತಾಗ್ತದೆ. ಇನ್ನೊಬ್ಬರ ಸಾಮಾಜಿಕವಾದ ಅವ್ರ ಬೆಲೆ ಎಷ್ಟದ ಎಲ್ಲಾನು ಗೊತ್ತಾಗ್ತದೆ. ವಾಪಸ್ ರಿಟರ್ನ್ ಅನ್ಬಲ್ ಬಂದೀನಿ ಅಂತ ತಿಳ್ಕೊರು ವಾಪಸ್ಸು ನನಗೆ ಗೊತ್ತೇ ಆಗೋದಿಲ್ಲ. ನಮ್ಗೆ ಗೊತ್ತೇ ಆಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ ಅಂದ್ರೆ ನಮ್ಮ ಮೇಲೆ ನಾವು ವರ್ಕ್ ಮಾಡೋದಿಲ್ಲ, ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ನಾನು ನನ್ನ ಬಳಗಕ್ಕೆ ಹೇಳೋದು ಏನು ಅಂದ್ರೆ, ಯಾವ ಕುಂದುಕೊರತೆ ನನ್ನ ಹತ್ರ ಇದೆ ನೋಡ್ರಿ, ಕಮ್ಮಿ ಕಮ್ಜೋರಿ ಕೋಹಿ ಅಪ್ನಾ ತಾಕತ್ ಬನಾಲು ಅಂತ ಹಿಂದಿ ಒಳಗೆ ಹೇಳ್ತಾರೆ. ಅಂದ್ರೆ ನನ್ನಲ್ಲಿರುವಂತಹ ಕುಂದುಕೊರತೆ ಏನಿದೆ ನೋಡ್ರಿ, ಅದನ್ನೇ ಒಂದು ದೊಡ್ಡ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಮನುಷ್ಯನ ಹತ್ರ ಇದೆ. ನಿಮ್ಗೆ ಹೇಳ್ತೀನಿ, ಅದೇ ಹೇಳೋದಲ್ಲ, ಯಾವುದೋ ಒಂದು ಮುಳ್ಳು ದೈಹಿಕವಾಗಿರುವಂಥ ಯಾವುದೋ ಸಮಸ್ಯಾತ್ಮಕವಾದಂಥ ಆರೋಗ್ಯದಲ್ಲಿ ಹದಗಟ್ಟಿರುವಂಥ ಒಂದು ಸಮಸ್ಯೆ ನಮ್ಮ ದೈಹಿಕವಾಗಿ ಇರ್ಬೋದು. ಯಾರು ನಾವು ದೈಹಿಕವಾಗಿ ಬಲಿಷ್ಠರಿದ್ದೀವಿ, ಏನೋ ಕುಂದು ಕೊರತೆ ಇಲ್ಲ, ಮಾನಸಿಕವಾದ ಒಂದು ಯಾವುದೋ ಮುಳ್ಳು ಹೃದಯದಲ್ಲಿ ಇದ್ದೇ ಇರ್ತದೆ. ಯಾವುದೋ ಕಾಲಕ್ಕೆ ಚುಚ್ಚಿರ್ತದೆ, ಯಾರೋ ಚುಚ್ಚಿರ್ತಾರೆ, ಏನೋ ಆಗಿರ್ತದೆ, ಒಂದಿಷ್ಟು ಚೂರು ವ್ಯತ್ಯಾಸ. ಹಾಗಾಗಿ ಹೃದಯದಲ್ಲಿ ಒಂದು ಮುಳ್ಳು ಹಿಡ್ದಿರ್ತದೆ. ಜೊತೆ ಕೆಲವರಿಗೆ ಭಾವನಾತ್ಮಕ ಯಾಕಾಗಿರ್ತದಂದ್ರೆ, ಬಹಳಷ್ಟು ಸಂಬಂಧಗಳನ್ನು ಏನು ಮಾಡ್ತಾರಂದ್ರೆ ಅವ್ರು ನಿಭಾಯಿಸೋ ಪ್ರಯತ್ನ ಮಾಡ್ತಾರೆ. ಆ ನಿಭಾಯಿಸ್ತಾ ಯಾವುದೋ ಒಂದೆರಡು ಬಿಟ್ಟು ಹಾಕುವಂಥ ಬರ್ತದೆ, ಪರಿಸ್ಥಿತಿ ಬರ್ತಾವೆ. ಆ ಪರಿಸ್ಥಿತಿ ಬಂದಾಗ ವ್ಯಕ್ತಿಗೆ ನಿಭಾಯಿಸೋದಕ್ಕೆ ಆಗೋದಿಲ್ಲ ನೋಡ್ರಿ, ಅವಾಗ ಒಂದು ನೋವು ಮತ್ತೆ ಒಳಗೆ ಕಾಡ್ತಿರ್ತದೆ. ಯಾಕಂದ್ರೆ ಮನುಷ್ಯನಲ್ಲೂ ಸಮೇತ ಸಂಭಾಳಿಸೋದು ಒಂದು ಶಕ್ತಿ ಇದೆ, ಶಕ್ತಿ ಸಾಮರ್ಥ್ಯ ಇದೆ. ಈಗ ನಾನು ಇದ್ದೀನಿ ನೋಡ್ರಿ, ನಾನು ಭಾಳ ಆದರೂ ಎಷ್ಟು ನಾನು ಫೇಸ್ ಟು ಫೇಸ್ ಏನಾದರೂ ಫೇಸ್ ಮಾಡ್ಲಿಕ್ಕೆ ನಿಂತೀನಿ ಅಂದ್ರೆ 40 ರಿಂದ 50 ಜನರಿಗೆ ನಾನು ಫೇಸ್ ಮಾಡ್ಬೋದು. ಇಲ್ಲ ಕೇಳೋರು ಸುಮ್ಮನೆ ಕುಂತಾರಂದ್ರೆ 1000 ಜನ ಆದರೂ ಜಾಸ್ತಿ ಐತೆ, ಅದಕ್ಕಿಂತ ಹೆಚ್ಚಿಗೆ ಫೇಸ್ ಮಾಡೋದು ನಮ್ಮಲ್ಲಿ ಸಾಧ್ಯ ಇಲ್ಲ. ಸೊ ಹಾಗಾಗಿ ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿಯೂ ಸಮೇತ ನಮ್ಮ ಹತ್ರ ಕುಂದುಕೊರತೆಗಳಿದ್ದೇ ಇರ್ತವೆ. ಆದ್ರೆ ಆ ಕುಂದುಕೊರತೆಗಳನ್ನು ಮೀರಿ ಬದುಕಬೇಕು ನೋಡ್ರಿ, ಇದು ನಿಜವಾದ ಬದುಕು. ನಿಮ್ಗೆ ಹೇಳ್ತೀನಿ, ನಿಮಗೆ ಗೊತ್ತಿರಲಿ, ನಾವು ಭಾಳಷ್ಟು ಸಲ ನಾವು ಮಕ್ಕಳಿಗೆ ಬೈತಿರ್ತೀವಿ. ಯಾಕೆ ಬೈತೀವಿ ಅಂದ್ರೆ ಬೌದ್ಧಿಕ ಸಾಮರ್ಥ್ಯದ ಕೊರತೆ. ನಿಮ್ಮ ಎದುರಿಗೆ ನಾನು ಕುಂತೀನೋ ಶ್ರೀದೇವಿ ಹೂಗಾರ್, ಬೌದ್ಧಿಕವಾಗಿ ಇವತ್ತಿಗೂ ಸಮೇತ ನಾನು ಏನು ಅಚೀವ್ಮೆಂಟ್ ಮಾಡ್ಬೇಕಂತಿತ್ತು ನೋಡ್ರಿ, ಇವತ್ತಿಗೂ ನನಗೆ ಸಾಧ್ಯ ಆಗಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ನಾನು ಇವತ್ತಿಗೂ ನನಗೆ ಬರ್ದ್ರೆ ಮಾತ್ರ ನೆನಪಿರ್ತದೆ, ಅಷ್ಟು ಕಮ್ಜೋರ್ ಇದೆ ನನ್ನ ಮೈಂಡ್. ಏನಾದರೂ ನನಗೆ ನೆನಪಿಟ್ಕೊಳ್ಬೇಕಾಗ್ಯದಂದ್ರೆ ತಕ್ಷಣಕ್ಕೆ ನನಗೆ ನೆನಪಿರೋದಿಲ್ಲ. ನಾನು ಪಟ್ಟಂತ ಪೆನ್ನು, ನೋಟ್ಬುಕ್ ಎಲ್ಲ ಇಟ್ಕೊಂಡು ಅದನ್ನು ಏನು ಮಾಡ್ತೀನಿ ಅಂದರೆ ಬರೆದು ಅದನ್ನು ನೆನಪಿಟ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ. ಬಾಲ್ಯದೊಳಗಂತೂ ಬಹಳಷ್ಟು ನೆನಪೇ ಇರ್ತಿಲ್ಲ ನನಗೆ, ಅಷ್ಟೊಂದು ನೆನಪಿನ ಶಕ್ತಿಯ ಸಮಸ್ಯೆ ಇತ್ತು ನಾನು. ಆದರೂ ಅದನ್ನೇ ಒಂದು ಅಸ್ತ್ರವನ್ನಾಗಿಟ್ಕೊಂಡು ನಾನು ಯಾವ ರೀತಿ ನನಗೆ ನೆನಪಿರ್ಬೋದು, ನನಗೆ ಗೊತ್ತಾಯಿತು ಏನು ಅಂದ್ರೆ ನನಗೆ ಬರವಣಿಗೆ ಸಾಮರ್ಥ್ಯದಿಂದ ಮಾತ್ರ ನೆನಪಿನ ಶಕ್ತಿ ಇರ್ತದೆ ಅನ್ನುವಂಥದ್ದು. ನನ್ನ ಕಮ್ಜೋರಿ ನೆನಪಿನ ಶಕ್ತಿ ಆದ್ರೆ ನನ್ನ ಬರವಣಿಗೆ ಒಂದು ಬಲಿಷ್ಠ ಅಸ್ತ್ರವಾಯಿತು. ಬರಿತಾ ನಾನು ಕವಿಯಾಗಿ ಪರಿವರ್ತನೆ ಆದ. ಒಂದು ವೇಳೆ ನನಗೆ ನೆನಪೇ ಇರೋದಿಲ್ಲ ಅಂತ ಏನಾದರೂ ಯೋಚನೆ ಮಾಡ್ತಿದ್ದ, ಅಥವಾ ನನ್ನ ಕುಟುಂಬದವ್ರು ಏನು ಹೇಳಿದ್ರು ಒಂದು ತೆಲಾಗಿರಲ್ಲ ಅಂಥೇಳಿ ಎಲ್ಲೋ 16-17 ವರ್ಷಕ್ಕೆ ಮದುವೆ ಮಾಡಿಕೊಡ್ತೀರೋ ಅಂತ ತಿಳ್ಕೊರಿ, ಇವತ್ತು ನಿಮ್ಮ ಮುಂದೆ ಕೊಡ್ತೀನಿ. ಹಾಗಾಗಿ ಹೇಳ್ತೀನಿ, ಇವತ್ತಿಗೂ ಸಮೇತ ನೆನಪಿಟ್ಕೊಳ್ಳೋದು ನನಗೆ ಭಾಳ ಕಷ್ಟ. ಅದು ಪ್ರಯತ್ನ ಮಾಡ್ತೀನಿ, ಪ್ರಯತ್ನ ಮಾಡೋದಿಲ್ಲ ಅಂತೆ. ಯಾವಾಗಲೂ ಹೇಳ್ತೀನಿ, ಲಕ್ ಅನ್ನುವಂಥದ್ದು ಬಹಳ ಸಲ ಮಾತಾಡ್ತಾರೆ. ಆದರೂ ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ಯಾವುದೇ ಲಕ್ ಯಾರಿಗೂ ಇರೋದಿಲ್ಲ. 99% ಏನದ ನೋಡ್ರಿ, ನಮ್ಮ ಪ್ರಯತ್ನನೇ ಇದೆ. 1% ಏನಾದರೂ ಇದ್ರೆ ಅದು ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ, ಅದ್ರ ಜೊತೆಗೆ ಅದಕ್ಕೆ ಏನಾದರೂ ನೀವು ಹೆಸರು ಕೊಡ್ತೀರಿ ಅಂದ್ರೆ ಲಕ್ ಅಂತ ಕೊಡ್ಬೋದೇ ಹೊರತಾಗಿ ನಾನು 90% ಊಟ ಮಾಡೋ ಹಾಸ್ಕಿದೊಳಗೆ ಆರಾಮ್ ಇರ್ತೀನಿ, ನನಗೆ ಲಕ್ ಬಂದು ಎಬ್ಸ್ಲಿ ಅಂದ್ರೆ ಎಬ್ಸೋದಿಲ್ಲ. ಇಲ್ಲಿ ಒಂದು ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಲಕ್ ಅಂದ್ರೆ ನನಗೆ ನೆನಪು ಬಂತು. ಒಂದು ಸಲ ಏನಾಯಿತು ಅಂದ್ರೆ, ಒಬ್ಬ ವ್ಯಕ್ತಿ ಮನೆ ಮುಂದೆ ಕುಂತು ಅಳ್ಳಕ್ಕೆ ಸ್ಟಾರ್ಟ್ ಮಾಡಿನಂತೆ. ಯಾಕೆ ಅಳ್ತಾ ಇದ್ದು ಅಂದ್ರೆ ಅವ್ರ ತಂದೆ ತೀರ್ಕೊಂಡಿರು. ಅವ್ರ ತಂದೆ ಯಾವಾಗಲೂ ಹೇಳ್ತಿರಂತ, ನಾ ಇರೋ ತನಕನೇ ನಿನ್ನ ಲಕ್ ಅದ, ನಾನು ಸತ್ ಮೇಲೆ ಲಕ್ ಹೋಗ್ಬಿಡ್ತದೆ ನಿನಗೆ ಅಂತೇಳಿ ಅವ್ರ ತಂದೆ ಹೇಳ್ತಿರಂತ. ಒಂದು ದಿವಸ ಅವ್ರ ತಂದೆ ತೀರ್ಕೊಂಡ್ಬಿಟ್ಟಾಗ ಅವ್ನು ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ದಂತ. ಯಾಕೆ ಅಳ್ಳತ್ತಿದ್ದೆ ಅಂದ್ರೆ ನನ್ನ ಲಕ್ ಹೋಗ್ಬಿಡ್ತು, ನಮ್ಮ ತಂದೆ ಜೊತೆಗೆ ನನ್ನ ಲಕ್ ಎಲ್ಲ ಹೋಗ್ಬಿಡ್ತು, ಹಾಗಾಗಿ ನಾನು ಅಳ್ತಾ ಕುಂತೀನಿ. ನಾ ಏನು ಮಾಡಲಿ ನಂಗೆ ಗೊತ್ತಿಲ್ಲ, ಈಗ ಏನು ಮಾಡಿದ್ರು ನಾನು ಸೋತು ಹೋಗ್ತೀನಿ. ಯಾಕಂದ್ರೆ ನನಗೆ ನನ್ನ ತಂದೆ ಹೇಳ್ಯಾರ, ಅವ್ರು ಇರೋ ತನಕ ಮಾತ್ರ ನನ್ನ ಜೊತೆಗೆ ಲಕ್ ಇತ್ತು, ಈಗಿಲ್ಲ ಅಂಥೇಳಿ. ಅವಾಗ ಒಬ್ರು ಗುರುಗಳು ಬಂದು ಹೇಳ್ತಾರಂತ, ನೀನು ಏನಿಲ್ಲ ಹಾಗೆಲ್ಲ ಏನು ಟೆನ್ಷನ್ ತೊಗೋಬೇಡ, ನಿನಗೂ ಲಕ್ ಸಿಗ್ತದ. ಒಂದು ಗುಡ್ಡ ಇದೆ, ಬೆಟ್ಟ ಅಂತೀವಿ ನೋಡಿ, ಬೀದರ್ ಭಾಷೆದಲ್ಲಿ ಗುಡ್ಡ ಅಂತೀವಿ. ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಹೋಗಿ ಕುಳಿತು ನೀನೇನು ಮಾಡು ಅಂದ್ರೆ ತಪಸ್ಸು ಮಾಡು, ಅಲ್ಲಿ ಲಕ್ ಸಿಗ್ತದೆ ನಿನಗೆ. ಗುಡ್ಡದ ಮೇಲೆ, ಬೆಟ್ಟದ ಮೇಲೆ ಲಕ್ ಇದೆ, ಅಲ್ಲಿ ಸಿಗ್ತದೆ, ನಿಂಗೆ ಹೋಗು ಅಂತೇಳಿ. ಆಯಿತು ಸರಿ ಹೋಗೋಣ ಅಂಥೇಳಿ ಅವನು ಏನು ಮಾಡ್ತಾನೆ, ರೆಡಿಯಾಗಿ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ನಿಗೆ ಭಾಳ ಅಪೇಕ್ಷೆ ಇರ್ತದೆ ಲಕ್ ವಾಪಸ್ ತೊಗೊಂಡು ಬರ್ಬೇಕಂತ. ಯಾಕಂದ್ರೆ ಅವ್ರ ತಂದೆ ಹೇಳಿರುವಂಥ ಮಾತನ್ನು ಅವನು ಅಷ್ಟೊಂದು ನಂಬಿರ್ತಾನೆ. ಫಸ್ಟ್ ಹೋಗ್ತಾನೆ. ಫಸ್ಟ್ ಹೋದಾಗ ಏನಾಗ್ತದಂದ್ರೆ
ಒಂದು ನದಿಯನ್ನು ದಾಟಿ ಹೋಗ್ಬೇಕಾಗಿರ್ತದೆ ಅವನಿಗೆ. ಆ ನದಿಯನ್ನು ದಾಟಿ ಆಚೆಗೆ ಹೋದಾಗ ಅವನಿಗೆ ಬಹಳಷ್ಟು ಹಸಿವೆ ಆಗಿರ್ತಾವೆ. ಆ ಹಸಿವೆ ಆದಾಗ ಅವನು ಅಲ್ಲಿ ಇಲ್ಲಿ ಹುಡುಕಾಟ ಮಾಡ್ತಾನೆ, ಎಲ್ಲೂ ಏನೂ ಸಿಗೋದಿಲ್ಲ. ಆದರೆ ಅದೇ ಬೆಟ್ಟದಲ್ಲಿ ಒಂದು ಸೈಡಿಗೆ ಒಂದು ಮನೆ ಇದ್ದಿರ್ತದೆ. ಆ ಮನೆ ಅದು ಎಷ್ಟು ಸುಂದರವಾಗಿರ್ತದೆ ಅಂದ್ರೆ ಭಾಳ ಸುಂದರವಾಗಿ ಒಂದು ಅರಮನೆ ಥರ ಮನೆ ಇರ್ತದೆ. ಆ ಮನೆಯೊಳಗೆ ಹೋಗಿ ಅವನು ಬಾಗಿಲು ಬಡಿತಾನೆ. ಬಾಗಿಲು ಬಡ್ದಾಗ ಒಬ್ಬಳು ಹೆಣ್ಮಗಳು ಹೊರಗೆ ಬರ್ತಾಳೆ. ಹೆಣ್ಮಗಳು ಹೊರಗೆ ಬಂದು ನೋಡ್ತಾಳೆ, ಕೇಳ್ತಾಳೆ ಯಾಕೆ ಬಂದಿದೆಯಪ್ಪ ಅಂದ್ರೆ, ಏನಿಲ್ಲ ನನಗೆ ಒಂದಿಷ್ಟು ಲಕ್ ಬೇಕಾಗಿತ್ತು, ಅದು ಲಕ್ ಬೇರೆದೊಂದು ಬೆಟ್ಟದಲ್ಲಿದೆ, ನಾನು ಹೋಗ್ಬೇಕಾಗ್ಯದ, ಅದ್ರ ನನಗೆ ಹಸಿವೆ ಆಗ್ಯದ, ಅದಕ್ಕಾಗಿ ನಾನು ಬಂದೀನಿ ಊಟ ಮಾಡ್ಲಾಕ, ಸ್ವಲ್ಪ ಊಟ ಕೊಡ್ರಿ ಅಂದ್ರೆ, ಆಯ್ತಪ್ಪ ಬಾ ನೀ ಒಳಗೆ ಬಾ ಅಂತೇಳಕ್ಕೆ ಒಳಗೆ ಕರೀತಾಳೆ, ಊಟ ಎಲ್ಲ ಕೊಡ್ತಾಳೆ. ಕೊಟ್ಮೇಲೆ ಕೇಳ್ತಾಳೆ, ನಿಂದೇನಾದರೂ ಲಕ್ ಸಿಕ್ಕರೆ ನನ್ನ ಸಲುವಾಗಿ ಒಂದು ಹರಕೆ ಮಾಡ್ಬೇಕು ನೀನು, ನನ್ನ ಸಲುವಾಗಿ ಒಂದು ಮಾತು ಕೇಳ್ಬೇಕು ನೀನು ಅಂತೇಳಿ ಹೇಳ್ತಾಳೆ. ಆಯಿತು ಸರಿ, ಏನು ಅದ ನೀವು ಹೇಳ್ರಿ ನನಗಂತ. ಏನೂ ಇಲ್ಲ, ನನ್ನ ಮಗಳು ತೋರಿಸ್ತಾಳಕ್ಕೆ ಒಂದು ಮಗಳು ಇದ್ದಿರ್ತಾಳೆ, ಅವಳು ಭಾಳ ಒಳ್ಳೆ ರಾಜಕುಮಾರಿ ಥರ ಇರ್ತಾಳೆ, 5 ವರ್ಷದ ತನಕ ಚೆನ್ನಾಗಿರ್ತಾಳೆ. ಈಗ ಮಾತ್ರ ಅವಳು ಹಾಸಿಗೆ ಇಡ್ದಾಳೆ, ಕಣ್ಣೇ ತೆರೆಯೋದಿಲ್ಲ. ಆಕೆಗೆ ಏನು ಸಮಸ್ಯೆ ಇದೆ ನಮ್ಗೆ ಗೊತ್ತಿಲ್ಲ, ಎಲ್ಲ ಕಡೆನೂ ತೋರಿಸಿವಿ, ಅದ್ರ ಆಕೆ ಟ್ರೀಟ್ಮೆಂಟೇ ಆಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ನೀನು ನಿನ್ನ ಲಕ್ಗೆ ಕೇಳು, ನನ್ನ ಮಗಳಿಗೆ ಹೆಂಗಾದ್ರೆ ಆರಾಮಾಗ್ತದಂತ. ಆಯಿತು ಸರಿ ನಾನು ಕೇಳ್ತೀನಿ, ಧನ್ಯವಾದ ಅಂಥೇಳಿ ಊಟ ಮಾಡಿ ಅವ ಏನು ಮಾಡ್ತಾನೆ, ಹೋಗ್ತಾನೆ. ಹೋದ್ಮೇಲೆ ಮುಂದೆ ಮತ್ತೊಂದಿಷ್ಟು ಮುಂದೆ ಹೋಗ್ತಾನೆ. ಅಲ್ಲಿ ಇನ್ನೂ ಒಂದು ನದಿ ಬರ್ತದೆ. ಆ ನದಿ ಪಾರ್ ಮಾಡೋದಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ. ಭಾಳ ದೊಡ್ಡ ನದಿ ಇರ್ತದೆ, ಯಾವುದೇ ದೋಣಿ ಇರೋದಿಲ್ಲ, ಏನೂ ಇರೋದಿಲ್ಲ. ಈಗೇನು ಮಾಡಲಿ ಅಂತೇಳಿ ಒಂದು ಸೈಡಿಗೆ ಕುಂತ ಅವನು ಟೆನ್ಷನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟರಲ್ಲಿ ಒಬ್ಬ ಜಾದೂಗಾರ ಬರ್ತಾನೆ. ಆ ಜಾದೂಗಾರ ಕೇಳ್ತಾನೆ, ಎಲ್ಲಿಗೆ ಬಂದಿದ್ದು, ಇಷ್ಟು ದೂರ ಯಾಕೆ ಬಂದಿದೆ ಅಂದ್ರೆ ಅವ ಹೇಳ್ತಾನೆ, ಏನಿಲ್ಲ ನನಗೆ ಅದಂತ ಹೇಳ್ಯಾರ, ಹಾಗಾಗಿ ನಾನು ಬಂದೀನಿ, ಆದ್ರೆ ಆಚೆ ಹೋಗೋದಕ್ಕೆ ನನಗೆ ಸಾಧ್ಯ ಇಲ್ಲ ಅಂದಾಗ ಅವ ಜಾದೂಗಾರ ಹೇಳ್ತಾನೆ, ಸರಿ ನಾನು ನಿನಗೆ ಆ ಕಡೆ ಒಯ್ದು ಬಿಡ್ತೀನಿ, ಆದರೂ ನೀನು ಏನು ಮಾಡಬೇಕು ಅಂದ್ರೆ ನನಗೊಂದು ಮುಕ್ತಿ ಬೇಕಾಗಿದೆ, ನಾನು ಜಾದೂಗಾರ ಇದ್ದೀನಿ, ನನಗಿದ್ರಿಂದ ಮುಕ್ತಿ ಬೇಕಾಗಿದೆ, ಅದು ಯಾವ ರೀತಿಯ ಮುಕ್ತಿಯನ್ನು ಪಡಿತೀನಿ ನನಗೆ ಗೊತ್ತಿಲ್ಲ, ಹಾಗಾಗಿ ದಯವಿಟ್ಟು ನಾನು 10,000 ವರ್ಷಗಳಿಂದ ಇದೇ ಕಾಡಿನೊಳಗೆ ಹಿಂಗೆ ಸುತ್ತಾ ಇದ್ದೀನಿ, ನನಗೆ ಮುಕ್ತಿನೇ ಸಿಗ್ತಾ ಇಲ್ಲ, ಹಿಂಗೆ ಯಾರಾದರೂ ಬರ್ತಾರೋ ಅವ್ರಿಗೆ ಸಹಾಯ ಮಾಡ್ತೀನಿ, ಹಾಗಾಗಿ ದಯವಿಟ್ಟು ನೀನು ನಿನ್ನ ಲಕ್ ಹತ್ರ ಕೇಳು ಅಂದಾಗ ಸರಿ ಆಯಿತು ಅಂತ ಹೇಳಿ ಅಂದ್ಕೊಂಡು ಅವನು ಸಮೇತ ಹೇಳ್ತಾನೆ, ಹಾಗೆ ಹೋಗ್ಬಿಡ್ತಾನೆ. ಮುಂದೆ ಇನ್ನೇನು ಹೋಗಿ ಲಕ್ಕನ್ನು ಭೇಟಿ ಆಗ್ಬೇಕು ಆ ವ್ಯಕ್ತಿ. ಅವಾಗ ಒಂದು ಚಿಟ್ಟೆ ಇದ್ದಿರ್ತದೆ. ಆ ಚಿಟ್ಟೆ ಏನು ಮಾಡ್ತದೆ ಅಂದ್ರೆ ಗಿಡದಿಂದ ಗಿಡಕ್ಕೆ ಹಾರ್ತಾ ಹೋಗ್ತದೆ. ಅದಕ್ಕೆ ಏನು ಆಸೆ ಇದ್ದಿರ್ತದೆ ಅಂದ್ರೆ ಭಾಳ ದೊಡ್ಡದು ಒಂದು ಬೇರೆ ಹುಳುವಾಗಿ ಪರಿವರ್ತನೆ ಆಗಬೇಕು ಅಂತೇಳಿ ಇರ್ತಿರ್ತದೆ ಅದ್ರದ್ದು ಇದಕ್ಕೆ ಚಿಟ್ಟೆಗೆ. ಅದಕ್ಕೆ ಅದು ಹೇಳ್ತದೆ ಏನು ಅಂದ್ರೆ ನಾನು ಅದೃಷ್ಟಶಾಲಿಯಾಗಿರುವಂಥ ಚಿಟ್ಟೆ ಆಗಬೇಕು, ಆದ್ರೆ ನನ್ನ ರೆಕ್ಕೆಗಳಲ್ಲಿ ಆ ಶಕ್ತಿಗಳೇ ಇಲ್ಲ, ಹಾಗಾಗಿ ನನಗೆ ಬಂಗಾರದ ರೆಕ್ಕೆ ಬೇಕು ಅಂತೇಳಿ ನನ್ನ ಆಸೆ ಇದೆ ಅಂತೇಳಿ ಆ ಚಿಟ್ಟೆನೂ ಸಮೇತ ಅದಕ್ಕೆ ಹೇಳ್ತದೆ. ಸರಿ ಆಯಿತು ಅಂತೇಳಿ ಆ ವ್ಯಕ್ತಿ ಹೋಗ್ತಾನೆ. ಹೋಗಿ ಅಲ್ಲಿ ಒಂದಿಷ್ಟು ತಪಸ್ ಮಾಡಿದ ತಕ್ಷಣ ಲಕ್ ಅವನಿಗೆ ತಥಾಸ್ತು ಅಂತೇಳಿ ಹೇಳ್ತದೆ. ಅದ್ರ ಲಕ್ ಹೇಳ್ತದೆ, ನಿನಗೆ ಕೇವಲ ನಾನು 3 ವರದಾನಗಳನ್ನು ಕೊಡ್ಬೋದು, ಅದಕ್ಕೆ ಬಿಟ್ಟರೆ ನನಗೆ ಜಾಸ್ತಿ ಏನೂ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಅವಾಗ ಕುಂತು ವ್ಯಕ್ತಿ ಯೋಚನೆ ಮಾಡ್ತಾನೆ, ಅದು ಎಷ್ಟೋ ವರ್ಷಗಳಿಂದ ಒಂದು ಚಿಟ್ಟೆ ತನಗೆ ರೆಕ್ಕೆಗಳು ಬಂಗಾರದ ಬರಬೇಕಂತ ವೇಟ್ ಮಾಡ್ತಾ ಇದೆ, ಅದಕ್ಕೆ ಬಂಗಾರದ ಕೊಡಿಸೇಬೇಕು, ಯಾಕಂದ್ರೆ ಅದು ಬಹಳ ಸಣ್ಣ ಜೀವ, ಒಂಟಿ ಹೋರಾಟ ಮಾಡ್ಲತ್ತದ ಅಂತ ಯೋಚನೆ ಮಾಡ್ತಾನೆ. ಸರಿ, ಅದು ಒಂದಾಯ್ತು. ಎರಡನೇದು, ಒಬ್ಬ ಜಾದೂಗಾರ 1000 ವರ್ಷಗಳಿಂದ ಮುಕ್ತಿ ಇಲ್ಲದೇ ಪರದಾಟ ಮಾಡ್ತಿದ್ದಾನ, ಹಾಗಾಗಿ ಅವನದು ಬಹಳಷ್ಟು ದೊಡ್ಡ ಅವಶ್ಯಕತೆ ಇದೆ, ಹಾಗಾಗಿ ಅವನಿಗೂ ಒಂದಿಷ್ಟು ಏನಾದರೂ ಪರಿಹಾರ ಕೊಡೋಣ. ಈಗ 3ನೇದು ಬರ್ತದೆ, ಆ ಹೆಣ್ಮಗಳು ತನ್ನ ಮಗಳಿಗಾಗಿ ಅಷ್ಟೊಂದು ಸಂಕಷ್ಟ ಪಡ್ತಾ ಇದ್ದಾಳೆ, ಮತ್ತು ನನಗೊಂದಿಷ್ಟು ಊಟನೂ ಕೊಟ್ಟಾಳ, ಹಾಗಾಗಿ ಕೇಳೋ ವರನೇ 3 ಆದ್ರೆ ಈಗ ನನಗೆ ಕೇಳೋದಕ್ಕೆ ಏನೂ ಇಲ್ಲ ಅಂತೇಳಿ ಒಂದು ನಿಮಿಷ ಯೋಚನೆ ಮಾಡವ ವಿಚಾರ ಮಾಡ್ತಾನೆ. ಈ 3ಕ್ಕಿಂತ ನನ್ನ ಸಮಸ್ಯೆ ಭಾಳ ಸಣ್ಣದಿದೆ, ನನ್ನ ಸಮಸ್ಯೆ ಏನು ದೊಡ್ಡದಿಲ್ಲ, ಹಾಗೆ ದುಡ್ದು ತಿನ್ನೋಣ, ಲಕ್ ಇಲ್ಲಂದ್ರೂ ಹಿಂಗೆ ಬದುಕೋಣ, ಆದರೆ ಈ 3ರಿಗೆ ಅದರಿಂದ ಉಪಯೋಗ ಆಗಲಿ ಅಂಥೇಳಿ ಅವ ಏನು ಮಾಡ್ತಾನಂದ್ರೆ 3 ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾನೆ. ಬಹಳ ಖುಷಿಯಿಂದ ಬಂದು ಏನು ಮಾಡ್ತಾನೆ, ಫಸ್ಟು ಆ ಚಿಟ್ಟೆಗೆ ತನ್ನ ರೆಕ್ಕೆಗಳನ್ನು ಒಂದು ಸಲ ಹಿಂಗೆ ಕ್ಲೋಸ್ ಮಾಡಿ ತೆರೆಯುವಂಥ ಪ್ರಕ್ರಿಯೆಯನ್ನು ಕಲಿಸ್ತಾನೆ. ತೆರೆಯುವಂಥ ಪ್ರಕ್ರಿಯೆಯಲ್ಲಿ ನಿಂದು ಏನು ರೆಕ್ಕೆಗಳಿವೆ ಅವೆಲ್ಲ ಬಂಗಾರದ ಆಗ್ತಾವಂತ ಹೇಳ್ತಾನೆ. ಅದು ಚಿಟ್ಟೆಗೆ ಬಂಗಾರದ ಆಗ್ಬಿಡ್ತಾವೆ. ಭಾಳ ಖುಷಿ ಆಗ್ತದದು. ಖುಷಿ ಆದಮೇಲೆ ಮುಂದೆ ಹೋದ್ಮೇಲೆ ಯಾರು ಜಾದೂಗಾರ ಇದ್ದಿರ್ತಾನ, ಜಾದೂಗಾರಾಗ ಹೇಳ್ತಾನೆ, ಲಕ್ಕಿ ಹೇಳ್ಯದ, ನಿಂದೇನು ಜಾದೂಕಿ ಚಡಿ ಇದ್ದಿರ್ತದಲ್ಲ, ಆ ಚಡಿ ನೀನು ಏನು ಯಾವಾಗ ಬೇರೆಯವ್ರಿಗೆ ಕೊಟ್ಟು ಬಿಡ್ತೀನಿ ನೋಡು, ಅವಾಗ ನಿನಗೆ ಮುಕ್ತಿ ಸಿಗ್ತದಂತ. ಅಯ್ಯೋ ತನಕ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂದ್ರೆ ಆ ಚಡಿಯೊಳಗೆ ನಿನ್ನ ಮೋಹ ಇದೆ, ಅದು ಚಡಿ ಬಿಡೋದಕ್ಕೆ ನೀ ತಯಾರಿಲ್ಲ. ಚಡಿ ಅಂದ್ರೂ ಅವ್ನು ಲಾಟಿ ಥರ ಇರ್ತದೆ ನೋಡಿ, ಕಟ್ಟಿಗೆ ಇರ್ತದೆ ನೋಡಿ ಜಾದೂಗಾರ ಹತ್ರ, ಅದು. ಹಾಗಾಗಿ ಅದು ಬಿಟ್ಟಿ ಅಂದ್ರೆ ನಿನ್ನ ಮುಕ್ತಿ ಇದೆ, ಅಲ್ಲಿ ತನಕ ಮುಕ್ತಿ ಇಲ್ಲ ಅಂತ ಹೇಳ್ಯಾರ, ಹಾಗಾಗಿ ನೀನು ಅದು ಬಿಡಬೇಕು ಅಂದಾಗ ಜಾದೂಗಾರ ಹೇಳ್ತಾನೆ, ನನಗೆ ಇಷ್ಟೊಂದು ಈಸಿಯಾಗಿರುವಂಥ
ಟೆಕ್ನಿಕ್ಕನ್ನು ನೀನು ಹೇಳ್ಕೊಟ್ಟಿದ್ದಿ, ಆಯ್ತಪ್ಪ ಸರಿ, ಆದರೆ ಇದು ನಾನು ಭಾಳ ತಪಸ್ಸು ಮಾಡಿ ಪಡೆದಿರೋದು, ಇದು ನಿನಗೆ ಕೊಡ್ತೀನಿ, ನಿನಗೆ ಏನು ಬೇಕೆಲ್ಲಾನು ಕೊಡ್ತದೆ, ಇದು ನೀನು ತಗೋ ಅಂಥೇಳಿ ಅದು ತನ್ನ ಜಾದೂ ಚಡಿ ಅವನಿಗೆ ಕೊಟ್ಟು ಅವನು ಮುಕ್ತವಾಗಿ ಹೋಗ್ಬಿಡ್ತಾನೆ. ಇನ್ನು ಆ ಮನೆಗೆ ಬರ್ತಾನೆ, ವಾಪಸ್ ಬಂದ ಮೇಲೆ ಆ ತಾಯಿಗೆ ಹೇಳ್ತಾನೆ, ಏನಿಲ್ಲ ಅವಳಿಗೆ ಒಂದು ಯಾರಾದರೂ ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಿದ್ರೆ ಅವತ್ತಿನ ದಿವಸ ಎದ್ದು ಬಿಡ್ತಾಳಂತೇಳಿ ಲಕ್ ಹೇಳಿದೆ ಅಂತೇಳಿ. ಅವಾಗ ಅವಳು ಯೋಚನೆ ಮಾಡ್ತಾಳೆ, ಇಂಥದ್ದೊಂದು ಕಾಡಿದೆ, ಒಬ್ಬ ಚಂದ ಅರಮನೆ ಇದೆ, ಎಲ್ಲಾನು ಇದೆ, ಇವತ್ತಿನ ತನಕ ನನ್ನ ಮಗಳಿಗೆ ಬಂದು ಯಾರು ಪರಿಹಾರ ಕೊಟ್ಟಿಲ್ಲ, ನೀನು ಮಾತ್ರ ಕೊಟ್ಟಿದ್ದಿ, ನೀನೇ ನನ್ನ ಮಗಳಿಗೆ ಮದುವೆ ಮಾಡ್ಕೊಳ್ಬೇಕಪ್ಪ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಅವ ಯೋಚನೆ ಮಾಡ್ತಾನೆ, ಆಯ್ತು ಸರಿ ಅಂತೇಳಿ ಅವಳದು ಯಾವಾಗ ಮಂಗಳಸೂತ್ರ ಹಾಕಿನ ಕೊಳ್ಳ ಕಟ್ತಾನೆ ಆ ಹುಡುಗಿ ಎದ್ದು ಕೂಡ್ತಾಳೆ. ಆವಾಗ ಇವನಿಗೆ ಒಳ್ಳೆ ಕನ್ನೇನು ಸಿಗ್ತಾಳ, ಜಾದೂಗಾರನಿಂದ ಅದು ಎಂಥ ಚಡಿ ಸಿಗ್ತದಂದ್ರೆ ಅವನಿಗೆ ಎಲ್ಲಿ ಬೇಕು ಅಲ್ಲಿ ಹೋಗುವಂಥದ್ದು, ಆ ಚಿಟ್ಟೆಯಿಂದ ಇವನಿಗೆ ಹಾರೈಕೆ ಸಿಗ್ತಾವೆ, ಮತ್ತೆ ಲಕ್ ಅವನಿಗೆ ವಾಪಸ್ ಬರ್ತದೆ. ಅದ್ರ ಪಡ್ಕೊಳ್ಬೇಕಾಗಿರೋದು ಒಂದೇ ಇರ್ತದೆ, ಅದ್ರ ಸಿಕ್ಕಿರುವಂಥದ್ದು ಎಷ್ಟು ಇರ್ತದೆ ಅಂದ್ರೆ ಜಾಸ್ತಿ ಸಿಕ್ಕಿರ್ತದೆ. ಹಾಗಾಗಿ ಲಕ್ ಅನ್ನುವಂಥದ್ದು ನಮಗೆ ಸಿಗ್ತದೋ ಇಲ್ಲ ಗೊತ್ತಿಲ್ಲ, ಆದರೆ ಯಾರಿಗಾದರೂ ಸಿಗ್ತಾ ಇದೆ ಅಂದ್ರೆ ಅದನ್ನು ನೋಡಿ ಖುಷಿ ಪಡಬೇಕು. ನಾವು ಭಾಳ ಸಲ ಅವ್ರಿಗೆ ಲಕ್ಕೆ ಒಲಿತು, ಇವ್ರಿಗೆ ಅದೇ ಆಯಿತು, ಇವ್ರಿಗೆ ಅದು ಏನಾಗಿ ಅದು ಏನೂ ಇಲ್ಲ. ಎಲ್ಲರೂ ಪ್ರಯತ್ನವಾದಿಗಳು ಜಗತ್ತಿನಲ್ಲಿ. ನೀವು ಯಾರ್ದು ಮಹಾತ್ಮರದು, ಶರಣರು, ಸಂತರದು, ವಿಜ್ಞಾನಿಗಳದ್ದು ತಗೋರಿ, ನೀವು ವಿಜ್ಞಾನಿಗಳಿಗೆ ಯಾವ ಲಕ್ಕು ಒಲ್ದಿಲ್ಲ. 16 ವರ್ಷಗಳ ಕಾಲ ನಿಮ್ಗೆ ಹೇಳ್ತೀನಿ, ಅವರ ಏನು ಪ್ರಯೋಗಾಲಯ ಎದ್ದಿರ್ತು ನೋಡ್ರಿ, ಅದನ್ನು ಬಿಟ್ಟು ಹೊರಗೆ ಬರೋದಿಲ್ಲ. ಒಂದ್ಸಲ ಅಲ್ವಾ ಎಡಿಸನ್ ಅವರು ಏನು ಮಾಡ್ತಾರಂದ್ರೆ ತನ್ನ ಗೆಳೆಯನಿಗೆ ಊಟಕ್ಕೆ ಕರೆದಿರ್ತಾರಂತ, ಇವತ್ತು ಬಾ ನನ್ನ ಮನೆಗೆ ಊಟಕ್ಕೆ ಬಾ ಅಂದಾಗ ಅವ ಗೆಳೆಯ ಆಯಿತು ಅಂಥೇಳಿ ಇವ್ರ ಮನೆಗೆ ಬಂದಿರ್ತಾನಂತ. ಅವ ಗೆಳೆಯ ವೇಟ್ ಮಾಡ್ತಿರ್ತಾನಂತ, ಅಲ್ವಾ ಎಡಿಸನ್ ಅವನ್ನೆಲ್ಲ ಮುಗಿಲಿ, ಪ್ರಯೋಗ ಮುಗಿದ ಮೇಲೆ ನಾವು ಊಟ ಮಾಡೋಣ ಅಂಥೇಳಿ 1 ತಾಸು 2 ತಾಸು 8 ತಾಸು ಕೂಡ್ತಾನೆ. ಅವ್ರು ಎದ್ದೇ ಹೊರಗೆ ಬರಲ್ಲ, ಇಬ್ಬರಿಗೂ ಸ್ವಲ್ಪ ಡಿಸ್ಟೆನ್ಸ್ ಇದ್ದಿರ್ತದಂತ. ಅವ್ನು ಒಂದು ಸೈಡಿಗೆ ಕೂಡ್ತಾನೆ, ಅಲ್ಲೇ ಕುಂತಿರ್ತಾರೆ. 8 ತಾಸು ಕುಂತ ಮೇಲೆ ಅವ್ ಗೆಳೆಯ ಏನು ಮಾಡ್ತಾನಂದ್ರೆ ತಂತಾನೆ ಊಟ ಮಾಡಿ ಹೋಗಿರ್ತಾನಂತೆ. ಅಲ್ಲಿ ತನಕ ಅವ್ರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಲಕ್ ಅನ್ನೋದಕ್ಕಿಂತನೂ ಪ್ರಯತ್ನ ಏನಿದೆ ನೋಡ್ರಿ, ಆ ಪ್ರಯತ್ನ ಮಾತ್ರ ಕೆಲಸ ಮಾಡ್ತದೆ. ಸೊ ಹಾಗಾಗಿ ಹೇಳ್ತೀನಿ, ಹೃದಯದ ಮುಳ್ಳನ್ನು ಪ್ರಯತ್ನಪೂರ್ವಕವಾಗಿ ತೆಗೀರಿ. ಅದು ಇಟ್ಕೊಂಡಷ್ಟು ತ್ರಾಸಿದೆ ನಿಮ್ಗೆ ಹೇಳ್ತೀನಿ. ಯಾವುದು ಕಳ್ಕೊಂಡಿವಿ, ಮುಳ್ಳು ಯಾವುದು ಇರ್ತದೆ, ಏನೋ ಕಳ್ಕೊಂಡಿರ್ತೀವಿ. ಏನು ಬೇಕಾಗಿರ್ತದೆ, ಅತಿ ಅಗತ್ಯ ಆಗಿರ್ತದೆ, ಅತಿ ಅನಿವಾರ್ಯ ಇದ್ದಿರ್ತದೆ, ಅದು ಕಳೆದು ಹೋಗಿರ್ತದೆ, ಅದು ಸತ್ತು ಹೋಗಿರ್ತದೆ, ವಿರಹಕ್ಕೆ ಒಳಗಾಗಿರ್ತೀವಿ, ಅಥವಾ ಬೇಡವಾಗಿರ್ತದೆ, ಅಥವಾ ನಡುವೆ ಯಾರೋ ಒಬ್ಬರು ಬಂದು ಏನೋ ಗಲಾಟೆ ಮಾಡಿರ್ತಾರೆ, ಅಥವಾ ಯಾವುದೋ ಒಂದು ಆಸ್ತಿ ಪಾಸ್ತಿನ ಕಳ್ಕೊಂಡು ಬಿಡ್ತೀವಿ, ಅಥವಾ ನಂಬಿಕೆ ದ್ರೋಹಕ್ಕೆ ಒಳಗಾಗಿರ್ತೀವಿ, ಫ್ರೆಂಡ್ಸ್ಗಳಿಗೆ ನಾವು ನಂಬ್ತಿರ್ತೀವಿ, ಅವರೇ ಏನೋ ಮಾಡಿರ್ತಾರೆ. ಈ ರೀತಿ ಯಾವುದೋ ಒಂದು ಮುಳ್ಳು ಇದ್ದೇ ಇರ್ತದೆ. ಆ ಮುಳ್ಳನ್ನು ಇವತ್ತು ದಯವಿಟ್ಟು ಹುಡುಕಾಟ ಮಾಡಿ ಡಿಲೀಟ್ ಮಾಡಿರಿ, ತೆಗೆದು ಹಾಕ್ರಿ. ಯಾವ ರೀತಿ ತೆಗೆಯೋದಂದ್ರೆ ಜ್ಞಾನದ ಮೂಲಕ ತೆಗಿಬೇಕು, ಯೋಚನೆಯ ಮೂಲಕ ತೆಗಿಬೇಕು. ಇವತ್ತು ನಾನು ಅದನ್ನು ಕುರಿತು ಎಷ್ಟೇ ಫೋಕಸ್ ಮಾಡಿ ಯೋಚನೆ ಮಾಡಿದ್ರೆ ವಾಪಸ್ಸಂತೂ ಬರೋದಿಲ್ಲ. ಆಯಿತು ಸರಿ, ಯಾರೋ ನಮ್ಗೆ ಅನ್ಯಾಯ ಮಾಡ್ಯಾರ ಅಂತ ತಿಳ್ಕೊರಿ, ನಾನು ಬಿಟ್ಟು ಹಾಕಿದ ತಕ್ಷಣ ಸರಿ ಹೋಗ್ತದಂತಿಲ್ಲ, ಸರಿ ಹೋಗ್ತದ ಬಿಡ್ತದ ಅಂದ್ರೆ ನಾವು ಸರಿ ಹೋಗ್ಬೇಕು. ನಂದು ಯಾವಾಗಲೂ ಕಾನ್ಸೆಪ್ಟ್ ಅದೇ. ನಾನು ಯಾರ ಸಲುವಾಗಿ ಭಾಳಷ್ಟು ನೊಂದಿನಿ, ಭಾಳ ನೋವು ಯಾರೋ ಕೊಟ್ಟಾರ, ಅವ್ರಿಗೆ ಕ್ಷಮಿಸಬಾರ್ದು ಅಂತ ನಾವು ಅಂದ್ಕೊಂಡಿವಿ ಅಂದ್ರೆ ಅವ್ರಿಗೇನು ಆಗ್ತದೋ ಇಲ್ಲ ಗೊತ್ತಿಲ್ಲ, ಆದ್ರೆ ನಮ್ಮ ದಾರಿಯೊಳಗೆ ಮಾತ್ರ ಮುಳ್ಳುಗಳು ಇದ್ದೇ ಇರ್ತಾವೆ. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ, ಮೊಟ್ಟ ಮೊದಲು ಕ್ಷಮಿಸೋದದ ನೋಡ್ರಿ, ಅದು ಬಹಳ ದೊಡ್ಡ ಕೆಲಸ ಇದೆ. ಹಾಗಾಗಿ ನಮ್ಮ ಕಮಜೋರಿಗಳನ್ನು ಹುಡುಕಾಟ ಮಾಡಿರಿ. ಆ ಹುಡುಕಾಟ ಮಾಡಿ ಅದರ ಮೇಲೆ ಫೋಕಸ್ ಮಾಡೋದು ಮಾಡಿ. ನಿಮ್ಗೆ ಗೊತ್ತಿರಲಿ, ಎಡ್ಮಂಡ್ ಹಿಲರಿ ಮತ್ತು ಯಾರು ತೇನ್ಸಿಂಗ್, ಇವರಿಬ್ಬರು ಕೂಡ ಏನು ಮಾಡಿದ್ರು ಅಂದ್ರೆ ಮೌಂಟ್ ಎವರೆಸ್ಟನ್ನು ಏರಿದ್ರು. ನಿಮಗೆ ಬರೀ ಗೊತ್ತು. ಎಡ್ಮಂಡ್ ಹಿಲರಿ 1 ಸಲ ಇಲ್ಲ 2 ಸಲ ಇಲ್ಲ 3 ಸಲ ಸೋತಿರ್ತಾನಂತವ. ಅವನ ಜೀವನದ ಭಾಳ ದೊಡ್ಡ ಕನಸು ಇದ್ದಿರ್ತದೆ, ಮೌಂಟ್ ಎವರೆಸ್ಟನ್ನು ಹತ್ತಬೇಕು ಅಂತ. 3 ಸಲ ಸೋತು ವಾಪಸ್ ಬರ್ತಾನೆ, ಅರ್ಧಕ್ಕೆ ವಾಪಸ್ ಬರ್ತಾನೆ. 1 ಸಲ ಅಂತೂ 90% ಮೇಲೆ ಹೋಗಿ ವಾಪಸ್ ಬರ್ತಾನೆ. ಅವನ ಆರೋಗ್ಯದಲ್ಲಿ ಭಾಳಷ್ಟು ಸಮಸ್ಯೆ ಆಗ್ತದೆ. ಕೊನೆಗೆ 3ನೇ ಸಲ ಏನು ಮಾಡ್ತಾನಂದ್ರೆ ಇವನ ಜೊತೆಗೆ ಹೋಗೋದಕ್ಕೆ ತಯಾರಾಗಿರ್ತಾನೆ. ಯಾರ ಜೊತೆಗೆ ಅಂದ್ರೆ ನನಗೆ ಹೆಸರು ನೆನಪು ಬರ್ತಾ ಇಲ್ಲಲ್ಲ, ಒಂದೊಂದ್ಸಲ ಹಿಂಗೆ ಆಗಿಬಿಡ್ತದೆ. ಹಾಗಾಗಿ ಇವ್ರ ಜೊತೆಗೆ ಇಬ್ಬರು ಆಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ಮೇಲೆ ಏನಾಗಿರ್ತದೆ ಅಂದ್ರೆ ಭಾಳ ಸಲ ಒಂದೊಂದು ಸಲ ನಮಗೆ ನಾವೇನು ಅಂದ್ಕೊಂಡಿರ್ತೀವಿ ನೋಡ್ರಿ, ಅದನ್ನು ಅಚೀವ್ಮೆಂಟ್ ಮಾಡ್ಲಿಕ್ಕೂ ಸಮೇತ ಸಾಕಷ್ಟು ಸಮಯ ಹತ್ತಿರ್ತದೆ. ಹಾಗಾಗಿ ತೇನ್ಸಿಂಗ್ ನಾರ್ವೆಯ ಜೊತೆಗೆ ಮತ್ತೆ 3ನೇ ಟ್ರಿಪ್ಪನ್ನು ತಯಾರು ಮಾಡ್ತಾನಂತ. ತೇನ್ಸಿಂಗ್ ನಾರ್ವೆ ತನ್ನ ಜೀವನ ಚರಿತ್ರೆಯಲ್ಲಿ ಒಂದು ಕಡೆ ಬರ್ದನಂತೆ. ಎಡ್ಮಂಡ್ ಹಿಲರಿ ಏನು ಮಾಡ್ತೀನಿ ಅಂದ್ರೆ ಪ್ರತಿ ರಾತ್ರಿನೂ ಸಮೇತ ಅಲ್ಲಿ ಅವರು ಟೆಂಟ್ ಹಾಕಿ ರಾತ್ರಿ ವಾಸ ಮಾಡ್ತಿರಂತ ಮೌಂಟ್ ಎವರೆಸ್ಟನ್ನು ಹತ್ತುವಾಗ. ಪ್ರತಿದಿನಾನು ರಾತ್ರಿ 12 ಗಂಟೆ 1 ಗಂಟೆಗೆ ತನ್ನ ಜೋಪಡಿಯಿಂದ ಅಂದ್ರೆ ಹಾಕಿರುವಂಥ ಟೆಂಟಿಂದ ಎಡ್ಮಂಡ್ ಹಿಲರಿ ಹೊರಗೆ ಬಂದು ಆ ಮೌಂಟ್ ಎವರೆಸ್ಟನ್ನು ನೋಡಿ ಭಾಳ ಗಟ್ಟಿಯಾಗಿ ಹೇಳ್ತೀನಂತ. ಏನು ಅಂದ್ರೆ, ಮೌಂಟ್ ಎವರೆಸ್ಟ್, ಒಂದಲ್ಲ ಒಂದು ದಿವಸ ನಾನು ನಿನ್ನನ್ನು ಹತ್ತಿಯೇ ತೀರ್ತೀನಿ, ಯಾಕಂದ್ರೆ ನೀನು ನನ್ನಷ್ಟು ದೊಡ್ಡವನಿಲ್ಲ,
ನನ್ನ ಶಕ್ತಿ, ನನ್ನ ಸಾಮರ್ಥ್ಯ, ನನ್ನ ಬಲ, ನನ್ನಲ್ಲಿರುವಂಥ ಆತ್ಮಶಕ್ತಿ, ನನ್ನ ಛಲದ ಎದುರಿಗೆ ನೀನು ಭಾಳ ಸಣ್ಣವಿದ್ದೀನಿ, ನಾನು ಒಂದಿನ ಬಂದು ಹತ್ತೀನಿ ಅಂತೀನಂತ. ಅವಾಗ ತೇನ್ಸಿಂಗ್ ನಾರ್ವೆ ಕೇಳಿನಂತವ್ ನೀವು ಒಂದ್ಸಲ, ನೀನು ಮೂರು ಸಲ ಸೋತ್ರು ಮತ್ತೆ ಯಾಕೆ ಇಷ್ಟೊಂದು ಛಲ ನಿನ್ನ ಹತ್ರ ಅಂದ್ರೆ, ಇದು ನನ್ನ ಛಲ ಇಲ್ಲ, ನನ್ನ ಜೀವನದ ಉದ್ದೇಶನೇ ಇಷ್ಟು, ಈ ಮೌಂಟ್ ಎವರೆಸ್ಟನ್ನು ಒಂದು ಸಲ ಹತ್ತಬೇಕು. ಯಾಕಂದ್ರೆ ಇದು ಅಸಾಧ್ಯ ಅಂತೇಳಿ ಜಗತ್ತು ಅಂದ್ಕೊಂಡ್ಬಿಟ್ಟದು. ಈ ಅಸಾಧ್ಯವನ್ನ ನಾನು ಸಾಧ್ಯ ಮಾಡಬೇಕು ಅಂತೇಳಿ ನಾನು ಕನಸು ಕಟ್ಟೀನಿ ಅಂದಾಗ 3ನೇ ಸಲ ತೇನ್ಸಿಂಗ್ ನಾರ್ವೆ ಜೊತೆಗೆ ಎಡ್ಮಂಡ್ ಹಿಲರಿ ಏನು ಮಾಡ್ತಾನಂದ್ರೆ ಮೌಂಟ್ ಎವರೆಸ್ಟನ್ನು ಹತ್ತಿ ನಿಂದಿರ್ತಾನೆ. ಯಾವಾಗ ಮೌಂಟ್ ಎವರೆಸ್ಟನ್ನು ಹತ್ತಿ ನಿಂದಿರ್ತಾನೆ ನೋಡ್ರಿ, ಆ ಮೌಂಟ್ ಎವರೆಸ್ಟ್ ಏನಿದ್ದಿರ್ತದೆ ನೋಡ್ರಿ, ಇವ್ನ ಕಾಲು ಕೆಳಗಿದ್ದಿರ್ತದೆ. ಅದಕ್ಕೆ ಭಾಳ ಸಲ ಹೇಳೋದು ನೋಡ್ರಿ, ಬೆಟ್ಟ ಭಾಳ ದೊಡ್ಡದಿದೆ ಅಂತ ಅನಿಸಿರ್ತದೆ, ಪ್ರಯತ್ನ ಮಾಡಿ ನಾವು ಹತ್ತಿದಾಗ ನಮ್ಮ ಕಾಲು ಕೆಳಗೆ ಬೆಟ್ಟ ಇದ್ದಿರ್ತದೆ. ಸೊ ಹಾಗಾಗಿ ನಾನು ನನ್ನ ಬಳಗಕ್ಕೆ ಹೇಳೋದು ಏನು ಅಂದ್ರೆ, ಯಾವುದು ನಮ್ಮ ಹತ್ರ ಕಮಜೋರಿ ಇದೆ ನೋಡ್ರಿ, ಅದನ್ನೇ ಸ್ಟ್ರಾಂಗ್ ಮಾಡಿರಿ, ಅದ್ರ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡಿರಿ, ಅದ್ರ ಮೇಲೆ ಹೆಚ್ಚಿಗೆ ವರ್ಕ್ ಮಾಡಿರಿ, ಅದ್ರ ಮೇಲೆ ಹೆಚ್ಚಿಗೆ ಪ್ರಯತ್ನ ಮಾಡಿರಿ, ಅದಕ್ಕೆ ಹೆಚ್ಚಿನ ಸಮಯ ಕೊಡ್ರಿ. ಅದೇ ಎಲ್ಲಾನು ಮಾಡ್ಕೊಳ್ರಿ ಒಂದ್ಸಲ. ಯಾವುದು ನನ್ನ ಬಳಿ ಕಮಜೋರಿ ಇದೆ ನೋಡ್ರಿ, ನನ್ನ ದೊಡ್ಡ ಕಮಜೋರಿ ಯಾವುದು ಅಂದ್ರೆ ಇಮೋಷ್ನಲಿ, ಭಾವನಾತ್ಮಕ ನನ್ನ ಭಾಳ ದೊಡ್ಡ ಕಮಜೋರಿ ಇವತ್ತಿಗೂ. ಆದರೂ ಆ ಇಮೋಷ್ನಲಿ ಅಟ್ಯಾಚ್ಮೆಂಟ್ ಏನಿದೆ ನೋಡ್ರಿ, ಇವತ್ತು ಈ ಬಳಗವನ್ನು ಕಟ್ಟೋದಕ್ಕೆ ನನಗೆ ಸಾಧ್ಯ ಆಯಿತು. ಈಗ ಒಂದೊಂದ್ಸಲ ಅನಿಸ್ತದೆ ಅದನ್ನೇ ನಾನು ಬಳಸ್ಕೊಳ್ಳೋದು ಕಲ್ತ. ನಂದು ಇಮೋಷ್ನಲಿ ನನಗೆ ಸಾಕಷ್ಟು ಸಲ ನನ್ನ ಮನೆಯಲ್ಲಿ ನನ್ನ ಫ್ರೆಂಡ್ಸ್ಗಳು, ನನ್ನ ರಿಲೇಷನ್ದೊಳಗೆ ಹೇಳೋರು, ನೀನು ಇಲ್ಲಿ ಬದಲಾವಣೆ ಆಗಬೇಕು, ನೀನು ಭಾಳ ಸಮಸ್ಯೆ ಮಾಡ್ಕೊಂಡಿರಿ, ಭಾಳ ಸಮಸ್ಯೆ ಆಗ್ಯದ. ಆ ಇಮೋಷ್ನಲಿ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಇವತ್ತಿಗೂ ನಂದು ಎಲ್ಲೋ ಒಂದು ಕಡೆ ಕಮಜೋರಿ ಇದೆ. ಯಾಕೆ ಹಂಗೆ ಕಮಜೋರಿ ಇದೆ ಅಂದ್ರೆ, ನನಗೆ ಸಂಬಂಧಗಳನ್ನು ಬಿಡೋದು ನನಗೆ ಸಾಧ್ಯ ಆಗೋದಿಲ್ಲ. ಯಾಕೋ ಗೊತ್ತಿಲ್ಲ, ಒಂಟಿಯಾಗಿ ಬದುಕಿ ಆ ರೀತಿಯಾಗಿನೋ ಏನಾಗ್ಯದೋ ಗೊತ್ತಿಲ್ಲ ನನ್ನ ಮಾನಸಿಕ ಸ್ಥಿತಿ. ಹಾಗಾಗಿ ಯಾರಿಗೂ ಕಳೆದುಕೊಳ್ಳೋದಲ್ಲ, ಅದು ನನಗೆ ಸಾಧ್ಯ ಇಲ್ಲ. ಮತ್ತು ಯಾರಿಂದ ನನ್ನ ಕಳ್ಕೊಂಡಿನಿ ನೋಡ್ರಿ, ನಾನು ಯಾವತ್ತೂ ನೆನೆಸೋದಿಲ್ಲ. ಇದು ನನ್ನ ಹತ್ರ ಇರುವಂಥ ಸ್ಟ್ರಾಂಗ್ ಡಿಸಿಷನ್. ಇದು ನನ್ನ ಭಾವನಾತ್ಮಕ ಜಗತ್ತನ್ನು ನಾನು ಈ ರೀತಿ ಗಟ್ಟಿ ಮಾಡಿಕೊಂಡು, ಒಂದು ವೇಳೆ ಅದನ್ನೇ ನಾನು ರಿಪೀಟ್ ಮಾಡ್ತಿದ್ದೆ ಅಂತ ತಿಳ್ಕೊರಿ, ಇವತ್ತು ನಾನು ಎದ್ದು ನಿಲ್ಲೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ನನ್ನ ಬಳಗಕ್ಕೆ ಹೇಳೋದೇನಂದ್ರೆ, ಕಮಜೋರಿಗಳೇನವ ನೋಡ್ರಿ, ಅದನ್ನೇ ನಾವು ಏನು ಮಾಡ್ಬೇಕಂದ್ರೆ ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಅರುಣಿಮಾ ಸಿನ್ಹಾ ಒಂದು ಕಾಲು ಕಳ್ಕೊಂಡ್ಬಿಟ್ಟೋಳು, ಸಿಂಥೆಟಿಕ್ ಕಾಲು ಬಂತಕಿ, ಅವಳು ಅದನ್ನೇ ಸ್ಟ್ರಾಂಗ್ ಮಾಡ್ಕೊಂಡೋಳು, ಮೌಂಟ್ ಎವರೆಸ್ಟ್ ಹತ್ತಿದೊಳಕಿ. ಜಗತ್ತಿನ ಮೊಟ್ಟ ಮೊದಲ ವಿಕಲಚೇತನ ಮಹಿಳೆಯೊಬ್ಬಳು ಮೌಂಟ್ ಎವರೆಸ್ಟನ್ನು ಹತ್ತೋಳು. ಆಕಿಗೂ ಅಳ್ಕೋದು ಕೂಡ್ಲಾಗ ಬರ್ತಿತ್ತಲ್ಲ, ಅವಳಿಗೂ ಬಹಳಷ್ಟು ಆಪ್ಷನ್ ಇದ್ದಿರ್ತು. ಅವಳಿಗೂ ಕರುಣೆ ಬೇಕಾಗಿರ್ದಿರ್ಬೋದು, ಅಥವಾ ಅನುಕಂಪಕ್ಕೆ ಒಳಗಾಗಿ ಯಾವುದಾದ್ರೂ ಒಂದು ಜಾಬ್ ಸಿಕ್ತಿತ್ತು ಯಾವುದೋ ಒಂದು ಆಫೀಸ್ನಲ್ಲಿ. ನಿಮ್ಗೆ ಹೇಳ್ತೀನಿ, ವಿಕಲಚೇತನರಿಗೆಲ್ಲ ಅವ್ರದ್ದೇ ಒಂದು ಕೋಟಾದೊಳಗೆಲ್ಲ ಜಾಬ್ ಸಿಕ್ತಿತ್ತು. ಆದರೆ ಅದು ಯಾವುದೂ ಮಾಡಲಿಲ್ಲಕ್ಕೆ ಅದನ್ನು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿದ್ರು, ಅದನ್ನೇ ಒಂದು ಶಕ್ತಿಯಾಗಿ ಪರಿವರ್ತನೆ ಮಾಡಿಕೊಂಡಳು. ಹಾಗಾಗಿ ನಾನು ನನ್ನ ಬಳಗಕ್ಕೆ ಹೇಳೋದೇನಂದ್ರೆ, ಇವತ್ತು ಯೋಚನೆ ಮಾಡಿರಿ. ನಾನಂತೂ ಅದೇ ಮಾಡೀನಿ. ನನ್ನ ಕಮಜೋರಿಗಳು ಏನಿದ್ದು ನೋಡ್ರಿ, ಅದೇ ನಾನು ತಾಕತ್ ಮಾಡ್ಕೊಂಡು. ನನ್ನ ಮಗಳು ಹೋದಳು, ಭಾಳ ದೊಡ್ಡ ಕಮಜೋರಿ ನಂದಿದು. ಅದನ್ನು ನಾನು ಈ ರೀತಿ ಕೆಲಸ ಮಾಡ್ತಾ ಟ್ರಸ್ಟನ್ನು ಹುಟ್ಟಾಕಿ ಮಕ್ಕಳ ಜೊತೆಗೆ ಬೆರಿತಾ ಇವತ್ತು ನಂಗೆ ಒಂದು ನಿಮಿಷಕ್ಕೂ ಫೀಲ್ ಆಗೋದಿಲ್ಲ ಮಗಳಿಲ್ಲ ಅಂತ. ಅವಳ ಜಾಗಕ್ಕೆ ಅದೆಷ್ಟೋ ಮಕ್ಕಳರ. ನಿಮ್ಗೆ ಹೇಳ್ತೀನಿ, ನಿಮಗೆ ಆಶ್ಚರ್ಯ ಆಗ್ಬೋದು, ನನ್ನ ಎದುರು ಬಂದಿರುವಂಥ ಪ್ರತಿಯೊಂದು ಮಗುವಿನಲ್ಲಿ ಅವಳು ಒಂದಲ್ಲ ಒಂದು ಅಂಶಗಳು ನಂಗೆ ಕಂಡೇ ಕಾಣ್ತಾವೆ. 100% ನಾನು ಭಾಳ ಸಲ ಅಬ್ಸರ್ವ್ ಮಾಡ್ತಿರ್ತೀನಿ. ಯಾವ ಮಕ್ಕಳು ನನ್ನ ಎದುರು ಬಂದಿರ್ತಾರೆ ನೋಡ್ರಿ, ನನಗೆ ಭಾಳ ಸಲ ಅಮ್ಮ ಅಂತಾರೆ, ಮೇಡಮ್ ಅಂತಾರೆ, ನನ್ನ ಜೊತೆಗೆ ಭಾಳ ಒಡನಾಟಕ್ಕೆ ಒಳಗಾಗಿರುವಂಥ ಮಕ್ಕಳೇನಾರ ನೋಡ್ರಿ, ಅವ್ರದ್ದು ಯಾರ್ದೋ ಕಣ್ಣು ಅವಳ ಥರನೇ ಇದೆ, ಕೂದಲು ಅವಳ ಥರನೇ ಕಾಣಿಸ್ತದೆ, ನಗುವಾಗ ಅವಳ ಥರನೇ, ಅಥವಾ ಕೈ ಬೆರಳುಗಳು ಅದೆಷ್ಟೋ ಮಕ್ಕಳದಿವೆ. ನಿಮಗೆ ಹೇಳ್ತೀನಿ, ಎಷ್ಟು ವ್ಯತ್ಯಾಸ ಇಲ್ಲ, ಕೈ ಬೆರಳು ನೋಡಿದ್ರೆ ಸಾಕು ಅವಳದೇ ಕಾಣಿಸ್ತಿರ್ತದೆ ನನಗೆ. ಹಂಗಾಗಿ ನನಗನ್ನಿಸ್ತದ, ಈ ಜಗತ್ತಿನೊಳಗೆ ಎಷ್ಟು ಮಕ್ಕಳಿದ್ದಾರೆ ನೋಡ್ರಿ, ಅಷ್ಟೆಲ್ಲ ಭಾಗವಾಗಿ ಅವಳದ ಅಣು ಕಣಗಳೆಲ್ಲ ಲೋಕದೆಲ್ಲ ಮಕ್ಕಳ ಹತ್ರ ಹೋಗ್ಯಾವ. ಹಾಗಾಗಿ ಎಲ್ಲ ಮಕ್ಕಳು ನಂದೇ. ಮತ್ತು ನನಗೆ ಅಲ್ಲಿ ನೋವಾಗಬೇಕು, ಆಗಬಾರ್ದು. ಈ ರೀತಿ ನಾನು ಕಮಜೋರಿಯನ್ನು ನನ್ನ ತಾಕತ್ ಮಾಡ್ಕೊಂಡೆ. ನನಗೆ ಬಾಲ್ಯದೊಳಗೆ ನಮ್ಮ ತಾಯಿ ಹೋದ್ರು, ನಾನು 10 ವರ್ಷದೊಳಿದ್ದಾಗ ಒಂದು ದಿವಸನೂ ಕಣ್ಣೀರು ಹಾಕಿಲ್ಲ. ನಾವು ಒಂದೇ ಯೋಚನೆ ಮಾಡ್ದೆ, ಇದ್ದವ್ರಿಗೆ ಇಬ್ಬರೇ ಅವ್ವ ಅಪ್ಪ ಇದ್ದಿರ್ತಾರೆ. ನೀವು ನೋಡ್ರಿ, ಬೇಕಾದರೂ ನಿಮ್ಗೆ ಕೆಟ್ಟ ಅನಿಸ್ಬೋದು, ಆದರೆ ರಿಯಾಲಿಟಿ ಹೇಳ್ತೀನಿ. ಯಾರಿಗೆ ತಂದೆ ತಾಯಿ ಇದ್ದಾರೆ ನೋಡ್ರಿ, ಅವ್ರಿಗೆ ಇಬ್ಬರೇ ಇರ್ತಾರೆ. ಯಾರಿಗೆ ಇರೋದಿಲ್ಲ ನೋಡ್ರಿ, ಅವ್ರಿಗೆ ಜಗತ್ತೆಲ್ಲ ತಂದೆ ತಾಯಿ ಆಗಿರ್ತಾರೆ. ಗ್ರೇಟ್ ಯಾರು ಯೋಚನೆ ಮಾಡಿ. ಈ ರೀತಿ ನಾನು ಯೋಚನೆ ಮಾಡಿ ಬದುಕನ್ನು ಕಟ್ಟಿಕೊಂಡು, ಯಾವುದು ಒಂದು ಕುಂದು ಕೊರತೆ ಇದೆ ನೋಡ್ರಿ, ನನಗೆ ನಾನು ಸ್ಟ್ರಾಂಗ್ ಮಾಡ್ಕೊಳ್ಳೋದು, ನಾನು ಯೋಚನೆ ಮಾಡೋದು. ನನಗೆ ಇಷ್ಟರ ಇದೆಯಲ್ಲ, ಉಳ್ದವ್ರಿಗೆ ಅಷ್ಟು ಇಲ್ಲ. ಹಾಗಾದ್ರೆ ಅವ್ರು ಹೆಂಗೆ ಬದುಕ್ಲತ್ತಾರ? ಹಂಗಂತ ಅವ್ರು ಕಣ್ಣೀರು ಹಾಕಿ ನಾನು ಕಣ್ಣೀರು ಹಾಕೋದಿಲ್ಲ. ನನಗೆ ಯಾವಾಗಲೂ ಯೋಚನೆ ಮಾಡೋದದೇ. ಒಂದು ಸಮಸ್ಯೆ ಬಂತು, ಒಂದು ಯಾವುದೋ ನೋವದ, ಒಂದು ಸಂಘರ್ಷ ಬಂತು, ಒಂದು ಸಾವೇ ಬಂತು, ಒಂದು ಅಪಘಾತನೇ ಬಂತು, ಕೆಟ್ಟ ಸಮಯಗಳು ಎಲ್ಲರ ಜೀವನದಲ್ಲಿ ಬರ್ತಾವೆ. ಆಮೇಲೆ ಯಾರು ಚಾಲೆಂಜ್ ಆಗಿ ಸ್ವೀಕಾರ ಮಾಡ್ತಿರ್ತಾರೋ ಅವ್ರ ಜೀವನದಲ್ಲಂತೂ ಹೆಚ್ಚಿಗೆ ಬಂದಿರ್ತಾವೆ. ಯಾಕಂದ್ರೆ ಚಾಲೆಂಜಸ್ ಫೇಸ್ ಮಾಡ್ತಾರಿಲ್ಲ ಅಂತೇಳಿ ಪರೀಕ್ಷೆಗಳು ನಡೀತಿರ್ತಾವೆ. ಹಾಗಾಗಿ ಅದೆಲ್ಲವನ್ನು ಎದುರಿಸುವ ಶಕ್ತಿ ಸಾಮರ್ಥ್ಯವನ್ನು ನಾವೆಲ್ಲರೂ ಪಡ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಕಳಕಳಿ ಮತ್ತು ಕಾಳಜಿ.
ಹಾಗಾಗಿ ನಾನು ನನ್ನ ಬಳಗಕ್ಕೆ ಹೇಳೋದೇನು ಅಂದ್ರೆ, ಇವತ್ತು ಯೋಚನೆ ಮಾಡಿರಿ, ಯಾವುದು ಕಮ್ಜೋರಿ ಇದೆ. ನನಗೆ ಆರ್ಥಿಕವಾದ ಕಮ್ಜೋರಿ ಇದೆನಾ, ಅಥವಾ ದೈಹಿಕ ಕಮ್ಜೋರಿ ನನಗಿದೆನಾ, ಅಥವಾ ಕೌಟುಂಬಿಕ ಕಮ್ಜೋರಿ ನನಗೇನಾದರೂ ಇದೆನಾ, ಅಥವಾ ಸೋಷಲ್ ಆಗಿ ಮಿಂಗಲ್ ಆಗದೇ ಇರುವಂಥ ಸಮಸ್ಯೆ ಏನಾದರೂ ಇದೆನಾ, ಅಥವಾ ಬೌದ್ಧಿಕ ಸಮಸ್ಯೆ ಇದೆನಾ. ಭಾಳಷ್ಟು ಸಲ ನೆನಪಿನ ಶಕ್ತಿ ಇದೆಲ್ಲ ಸಮಸ್ಯೆ ಆಗಿರ್ತದೆ. ಭಾವನಾತ್ಮಕ ಸಮಸ್ಯೆ ಇದೆನಾ, ಅಥವಾ ವಿಚಾರಗಳಲ್ಲೂ ಸಮಸ್ಯೆ ಇದ್ದಿರ್ತದೆ. ಕೆಲವೊಂದು ಸಲ ಹೆಂಗೆ ವಿಚಾರ ಮಾಡ್ತಿರ್ತೀವಂದ್ರೆ, ಒಂದು ಯೋಚನೆ ಭಾಳ ಸಲ ನೀವು ನೋಡ್ರಿ, ಎಲ್ಲರೂ ಮಾಡಿದ ವಿಚಾರ ಬೇರೆನೇ ಇರ್ತದೆ, ನಾವು ಮಾಡೋ ವಿಚಾರ ಬೇರೆ ಇದ್ದಿರ್ತದೆ. ನೀವು ಹೋಗ್ರಿ, ಈವನ್ ನೀವು ಸೀರೆ ತರೋದಕ್ಕೆ ಹೆಣ್ಮಕ್ಳ ಜೊತೆಗೆ ಹೋಗ್ರಿ, ಬೇಕಾದ್ರೆ 10 ಜನರಿಗೆ ಕರ್ಕೊಂಡು ಹೋಗ್ರಿ, 10 ಜನ 10 ಕಲರ್ ಪಸಂದ್ ಮಾಡ್ತಾರೆ. 10 ಜನ. ಆದ್ರೆ ಅದರಲ್ಲಿ ಪ್ರತಿಯೊಬ್ಬರಿಗೆ ಅನಿಸೋದು ಯಾವುದಂದ್ರೆ, ಅವ್ರಿಗೆ ಅದು ಹೆಂಗೆ ಕಲರ್ ಇಷ್ಟ ಬಂದದ, ಚಂದೇ ಇಲ್ಲ ಅನಿಸ್ತದೆ. ಆದ್ರೆ ಅವ್ರಿಗೆ ಅನಿಸ್ತದೆ ಇವ್ರ ಕಲರ್ ಸರಿ ಇಲ್ಲ ಅಂತ. ಹಾಗಾಗಿ ವಿಭಿನ್ನತೆ ಮತ್ತು ವಿಶಿಷ್ಟತೆ ಅದ ನೋಡ್ರಿ, ಇದು ಜಗತ್ತಿನ ಭಾಳ ದೊಡ್ಡ ಕೊಡುಗೆ ಅದು. ಹಾಗಾಗಿ ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ತಾ ನಮ್ಮ ಕಮ್ಜೋರಿಗಳನ್ನೇ ಅಥವಾ ನಮ್ಮಲ್ಲಿರುವಂಥ ನಾವು ಅದನ್ನು ಬಳಸಿಕೊಂಡು ಉಳಿಸಿಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ನನ್ನ ವಿಚಾರಕ್ಕೆ ನಾನು ವಿರಾಮ ಸಲ್ಲಿಸ್ತೀನಿ. ನನ್ನ ಊರಿಗೆ ಬಂದಿನ ಒಂದು ಪ್ರೋಗ್ರಾಮ್ ಇತ್ತು, ಹಾಗಾಗಿ ಇವತ್ತು ಇಲ್ಲಿಯೇ ಕುಂತೀವಿ ನಿಮ್ಗೆ ವಿಡಿಯೋವನ್ನು ಮಾಡೋದಕ್ಕೆ ನಾನು ಅವಕಾಶವನ್ನು ಮಾಡಿಕೊಂಡಿನಿ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಮಾಲ್ತಿ ಅರ್ಬಾವಿ ಅಕ್ಕಗೂ, ಬಸವರಾಜ್ ಶೆಟ್ಕಾರ್ ಅಣ್ಣನೂ ಬಂದರಣ್ಣ, ತಮಗೂ ಕೂಡ ಶರಣಾರ್ಥಿ. ಹಾಗೆ ನಮ್ಮ ರೇವಣ ಸಿದ್ದಪ್ಪ ಕೋಳ್ಕಾರ್ ಅಣ್ಣನೂ ಬಂದರ. ಅವ್ರಿಗೆ ಭಾಳಷ್ಟು ಪ್ರೋತ್ಸಾಹ ಅವ್ರದ್ದು. ಅವು ಮಾಡೋ ಮುದ್ರೆಗಳೆಲ್ಲ ಫೋಟೋ ಮಾಡೋದು ಏನೇನೋ ಎಡಿಟ್ ಮಾಡಿ ಒಂದೊಂದು ಸಲ ಅದೇ ಅನ್ನಿಸ್ಬಿಡ್ತದೆ, ನನ್ನ ಬಳಗ ಎಷ್ಟು ದೊಡ್ಡದ, ಯಾಕೆ ಟೆನ್ಷನ್ ತೊಗೊಲಿ ಅನ್ನಿಸ್ತದೆ. ನಿಮ್ಗೆ ಹೇಳ್ತೀನಿ, 1 ಸೆಕೆಂಡಿಗೂ ನನಗೆ ನಿರಾಶೆ ಆಯ್ತಂದ್ರೂ ನಿಮ್ಗೆಲ್ಲರಿಗೂ ನೆನೆಸ್ತೀನಿ ನಾನು. ವಾವ್ ಅನಿಸ್ಬಿಡ್ತದೆ. ನನ್ನ ಬಳಗ ಇಷ್ಟು ದೊಡ್ಡದ, ಟೆನ್ಷನ್ ಯಾಕೆ ಮಾಡ್ಕೊಳ್ಳಿ, ನಾ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೆಲ್ಲಾನು ಮಾಡೀನಿ. ಅದಕ್ಕೆ ನಾನು ಯಾವತ್ತೂ ನನ್ನ ಬಗ್ಗೆ ನಾನು ಕುಂದುಕೊರತೆ ತೆಗೆದುಕೊಂಡು ಅದನ್ನೇ ಕುಂತು ಕಣ್ಣೀರು ಹಾಕೋದು ಅಥವಾ ನನ್ನ ಕೈಲಾಗೋದಿಲ್ಲ ಅನ್ನುವಂಥ ವಿಚಾರ ಮಾಡೋದಿದ್ದು ಯಾವತ್ತೂ ಮಾಡಿಲ್ಲ. ಜೋಹೆ ಸೋಹೆ, ಇದರಷ್ಟು ಗ್ರೇಟ್ ಯಾವುದೂ ಇಲ್ಲ. ನನ್ನ ಮಗ ನನಗೆ ಒಂದೊಂದ್ಸಲ ಹಿಂಗೆ ಅನಿಸೋದು, ಜಗತ್ತಿನೊಳಗೆ ಯಾರಿಗೂ ಮಗ ಇಲ್ಲ, ಅಷ್ಟೊಂದು ಭಾರಿ ಮಗನ. ನನ್ನ ಗಂಡ ಜಗತ್ತಿನ ಯಾವ ಗಂಡನೂ ಹೆಂಡತಿಗೆ ಸಪೋರ್ಟ್ ಮಾಡೋದಿಲ್ಲ, ಅಷ್ಟು ಸಪೋರ್ಟ್ ಮಾಡ್ತಾರೆ. ಇವತ್ತು ನೆಂಟರು ಹೊರಗೆ ಹೋಗ್ಲತ್ತಿರು, ಟೈಮ್ ಆಗಿತ್ತು, ಅವ್ರು ಹೇಳಿದ್ರು ನೀನು ಟೈಮ್ ಆಗ್ಯದ ನೀವು ಹೋಗು ಅಂತೇಳಿ, ನಾನು ವಾಪಸ್ ಒಳಗೆ ಬಂದನ. ಈ ರೀತಿ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಪ್ರತಿಯೊಂದು ಅಂಶಗಳನ್ನು ನಾವು ಸಕಾರಾತ್ಮಕವಾಗಿ ತಗೋತಾ ಹೋದ್ರೆ ಅವರೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಅದನ್ನು ಬಿಟ್ಕೊಟ್ಟು ಮತ್ತೆ ಕುಂದುಕೊರತೆ ಹುಡ್ಕೋತಾ ಕುಂತೀವಿ ಅಂತ ತಿಳ್ಕೊಂಡು ಉದ್ಧಾರ ಆಗೋದು ಭಾಳಷ್ಟು ಸಮಸ್ಯೆ ಇದ್ದಿರ್ತದೆ. ಹಾಗೆ ನನ್ನ ಮಗ ಸಂಗಮೇಶ್ವರ್ ಜಾಂತಿ ಅವನೋ ಬಂದ, ಅವನಿಗೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ, ಸಾವಿತ್ರಿ ವಿಜಯನಗರ ಅಕ್ಕ ತಮಗೂ ಕೂಡ, ಹಾಗೆ ನಮ್ಮ ಪಟ್ನಿ ಅಣ್ಣನೂ ಸಮೇತ ಬಂದರು, ಓಂಕಾರ ಪಟ್ನಿ ಅಣ್ಣ ಬಂದರು, ಬಸವರಾಜ್ ಮಡಿವಾಳ ಅಣ್ಣ ಬಂದರು. ಎಲ್ಲರಿಗೂ ಅನಂತ ಶರಣಾರ್ಥಿ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ಧನ್ಯವಾದ, ನಮಸ್ಕಾರ. ನಾಳೆ ಮತ್ತೆ